ಸಡನ್ ಅಪ್ಡೇಟ್ ಬರ್ತಾ ಇದೆ. ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ಅಗ್ನಿ ದುರಂತ ಒಂದು ತಪ್ಪಿದೆಯಂತೆ. ಅಡುಗೆ ಮಾಡುವಾಗ ಸಿಲಿಂಡರ್ಗೆ ಬೆಂಕಿ ಹೊತ್ಕೊಂಡಿದೆಯಂತೆ. ಪಾಲಿಕೆ ಆವರಣದ ಆದಿಶಕ್ತಿ ದೇವಾಲಯದ ಬಳಿ ಘಟನೆ ನಡೆದಿದೆ. ಗ್ಯಾಸ್ ಲೀಕ್ ಆಗಿ ಸಿಲಿಂಡರ್ನಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಅಡುಗೆ ಭಟ್ಟರ ಸಮಯ ಪ್ರಜ್ಞೆಯಿಂದ ಭಾರಿ ಅನಾಹುತವೊಂದು ತಪ್ಪಿದೆ. ನೋಡಿ, ದೇವಳದಲ್ಲಿ ವಿಶೇಷ ಪ್ರಸಾದ ತಯಾರಿಸುವಾಗ ನಡೆದಂತಹ ಘಟನೆ ಇದು. ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ತಪ್ಪಿದೆ ಅಗ್ನಿ ದುರಂತ. ಅಡಿಗೆ ಮಾಡ್ತಿರುವಂಥ ಸಂದರ್ಭದಲ್ಲಿ ಬೆಂಕಿ ಹೊತ್ಕೊಂಡ್ಬಿಟ್ಟಿದೆ. ತಕ್ಷಣಕ್ಕೆ ಅಡಿಗೆ ಭಟ್ಟರ ಒಂದು ಸಮಯ ಪ್ರಜ್ಞೆ ಇದೆಯಲ್ಲ, ಒಂದು ದೊಡ್ಡ ದುರಂತವೇ ಅದನ್ನು ತಪ್ಪಿಸಿದೆ. ಪ್ರಸಾದವನ್ನು ತಯಾರಿಸುವಾಗ ನಡೆದಂಥ ಘಟನೆ ಇದು. ಸಿಲಿಂಡರ್ಗೆ ಗೋಣಿ ಚೀಲದಿಂದ ಮುಚ್ಚಿ ಬೆಂಕಿ ಹಾರಿಸಿದ್ದಾರೆ ಸಿಬ್ಬಂದಿಗಳು. ನಾಗರ ಪಂಚಮಿ ಹಿನ್ನೆಲೆ ದೇವಸ್ಥಾನದಲ್ಲಿ ನೂರಾರು ಮಂದಿ ಇದ್ದರು. ಅಲ್ಲಿ ಪ್ರಸಾದವನ್ನು ತಯಾರು ಮಾಡಲಾಗ್ತಾ ಇತ್ತು. ಆ ಸಂದರ್ಭದಲ್ಲಿ ಏಕಾಏಕಿ ಸಿಲಿಂಡರ್ ಗ್ಯಾಸ್ಗೆ ಬೆಂಕಿ ಕಾಣಿಸ್ಕೊಂಡಿದೆ. ನಿಮಗೆ ಸಿಲಿಂಡರ್ ಕೊಡುವಂಥ ಅವರು ಕೂಡ ಅದನ್ನು ಯಾವಾಗಲೂ ನಿಮಗೆ ಗೈಡ್ ಮಾಡ್ತಾ ಇರ್ತಾರೆ. ಒಂದು ವೇಳೆ ಈ ರೀತಿ ಬೆಂಕಿ ಹೊತ್ಕೊಂಡು, ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಆಘಾತಕಾರಿ ದೃಶ್ಯ. ಈ ರೀತಿಯಾಗಿ ಬೆಂಕಿ ಹೊತ್ಕೊಂಡಿದೆ. ತಕ್ಷಣಕ್ಕೆ ಆ ಒಂದು ಗೋಣಿ ಚೀಲವನ್ನು ಅದರ ಮೇಲೆ ಒತ್ತೋದ್ರಿಂದ ಆ ಬೆಂಕಿ ಆರಿದೆ. ಆ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಸ್ವಲ್ಪ ಎಡವಟ್ಟಾಗಿದ್ರು ಕೂಡ ಅಲ್ಲಿ ದೊಡ್ಡ ದುರಂತವೇ ನಡೆದು ಹೋಗ್ತಾ ಇತ್ತು. ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ನೋಡಿ, ಅದರ ಬೆಂಕಿಯ ಪ್ರಮಾಣ ನೋಡಿ. ಮೊದಲಿಗೆ ಅತಿ ಹೆಚ್ಚಾಗಿ ಬೆಂಕಿ ಕಾಣಿಸ್ಕೊಂಡಿದೆ. ಆ ಬೆಂಕಿಯ ಪ್ರಮಾಣ ದೊಡ್ಡದಾಗಿ ಕಾಣಿಸ್ಕೊಂಡಿದೆ ಸ್ಟಾರ್ಟಿಂಗಲ್ಲಿ. ನಿಜವಾಗ್ಲೂ ಕೂಡ ಅವ್ರ ಕೆಲಸವನ್ನು ಮೆಚ್ಚಲೇಬೇಕು. ಆದರೂ ಕೂಡ ಆ ಸಿಲಿಂಡರ್ ಅದನ್ನು ಎತ್ಕೊಂಡು ಅವರು ಅದನ್ನು ಗೋಣಿ ಚೀಲದಿಂದ ಬೆಂಕಿಯನ್ನು ಆರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸವಿತಾ. ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸವಿತಾ, ನಿಜಕ್ಕೂ ಆ ದೃಶ್ಯ ಎಂಥವ್ರಿಗೂ ಕೂಡ ಭಯ ಹುಟ್ಟಿಸುತ್ತೆ. ಆದರೂ ಕೂಡ ಧೈರ್ಯ ಮಾಡಿ ದೊಡ್ಡ ದುರಂತವನ್ನು ತಪ್ಪಿಸಿದ್ದಾರೆ. ಸದ್ಯಕ್ಕೆ ಏನಾಗ್ತಾ ಇದೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ದಿವಿತ್, ಇಂದು ನಾಗರ ಪಂಚಮಿ ಆದ ಕಾರಣದಿಂದ ದೇವಾಲಯದಲ್ಲಿ ವಿಶೇಷ ಪೂಜೆ ಕೈಂಕರ್ಯಗಳು ನಡೀತಾ ಇದ್ದಾವೆ. ಭಕ್ತಾದಿಗಳು ಕೂಡ ಬರ್ತಾ ಇದ್ದಾರೆ. ಪ್ರಸಾದದ ವ್ಯವಸ್ಥೆ ಕೂಡ ಇತ್ತು. ಇಂತಹ ಒಂದು ಹೊತ್ತಲ್ಲಿ, ಅಂದರೆ ಅಡುಗೆ ಮಾಡೋ ಹೊತ್ತಲ್ಲಿ ಏಕಾಏಕಿ ಸಿಲಿಂಡರ್ ಲೀಕ್ ಆಗಿರುತ್ತೆ. ಆದ ಕಾರಣದಿಂದಾಗಿ ಬೆಂಕಿ ಕಾಣಿಸ್ಕೊಳ್ಳುತ್ತೆ. ಪ್ರಮುಖವಾಗಿ ನಾನು ದೇವಸ್ಥಾನದ ಮುಂಭಾಗದಲ್ಲಿ ಇದ್ದೀನಿ. ಭಕ್ತಾದಿಗಳು ಯಾವ ರೀತಿ ಬಂದಿದ್ದಾರೆ, ಕ್ರೌಡ್ ಯಾವ ರೀತಿ ಇದೆ ಇಲ್ಲೇ ನೋಡಬಹುದು. ಪ್ರಮುಖವಾಗಿ ಆ ಒಂದು ಸಿಚುವೇಶನಲ್ಲಿ ಲೀಕ್ ಆಗಿ ಬೆಂಕಿ ಕಾಣಿಸ್ಕೊಂಡಾಗ ಅಲ್ಲಿದ್ದವರು ಯಾರೂ ಪ್ಯಾನಿಕ್ ಆಗಲಿಲ್ಲ. ಅಂದರೆ ಧೈರ್ಯ ಮಾಡಿ ಮುಂದೆ ಹೋಗಿ ಗೋಣಿ ಚೀಲದ ಮುಖಾಂತರ ಸಿಲಿಂಡರಲ್ಲಿ ಲೀಕ್ ಆಗ್ತಿದ್ದಲ್ಲ ಬೆಂಕಿ, ಅದನ್ನು ನಂದಿಸಿದ್ರು. ಪ್ರಮುಖವಾಗಿ ನೋಡಬಹುದು ಸಮಯ ಪ್ರಜ್ಞೆ, ಅಲ್ಲಿದ್ದವರ ಸಮಯ ಪ್ರಜ್ಞೆ ಮೆಚ್ಚಲೇಬೇಕು. ಒಂದೊಮ್ಮೆ ಏನಾದರೂ ಹಿಂದೆ ಸರಿದಿದ್ರೆ ಬಹುತೇಕ ದೊಡ್ಡ ಅನಾಹುತ ಆಗ್ತಿತ್ತು. ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ಹಬ್ಬದ ದಿನ ಸಾಕಷ್ಟು ಭಕ್ತಾದಿ ಕೂಡ ಇಲ್ಲಿ ಬಂದಿದ್ರು. ಏಕಾಏಕಿ ಅಂದರೆ ಅದು ಪೈಪ್ ಲೀಕ್ ಆಗಿರೋ ಕಾರಣದಿಂದಾಗಿ ಏಕಾಏಕಿಯಾಗಿ ಒಂದು ಇದು ಬೆಂಕಿ ಕಾಣಿಸ್ಕೊಳ್ಳುತ್ತೆ. ಅಷ್ಟು ಬೇಗ ತಮ್ಮ ಚಾಣಕ್ಷತವನ್ನು ಮೆರೆದು ಬೆಂಕಿಯನ್ನು ನಂದಿಸಿದ್ದಾರೆ. ಯಾವುದೇ ಅಂತಹ ಸಮಸ್ಯೆ ಕೂಡ ಆಗಿಲ್ಲ. ನಿಜಕ್ಕೂ ಮೆಚ್ಚಲೇಬೇಕು ಈ ಒಂದು ಸಮಯ ಪ್ರಜ್ಞೆ. ದಿವಿತ್, ಓಕೆ, ಥ್ಯಾಂಕ್ ಯು ಸವಿತಾ ನಿಮ್ಮೆಲ್ಲ ಮಾಹಿತಿಗಾಗಿ. ಮೈಸೂರಿನಲ್ಲಿ ಸಮಾವೇಶ, ವರ್ಸಸ್ ಸಮಾವೇಶ. ಇಂದು ಕಾಂಗ್ರೆಸ್, ನಾಳೆ ದೋಸ್ತಿ ಸಮಾವೇಶ. ಒಂದೇ ಮೈದಾನ, ಒಂದೇ ವೇದಿಕೆಯಲ್ಲಿ ಕಾರ್ಯಕ್ರಮ. ಸಮಾವೇಶದ ತಯಾರಿಯನ್ನು ವೀಕ್ಷಿಸಿದ್ದಾರೆ ಯಡಿಯೂರಪ್ಪ. ನಾಳೆ 3 ಲಕ್ಷಕ್ಕೂ ಅಧಿಕ ಜನರು ಭಾಗಿಯಾಗ್ತಾರೆ. ಮೈಸೂರಿನಲ್ಲಿ ಮಾಜಿ ಸಿಎಂ BSY ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸುಮಾರು 3 ಲಕ್ಷಕ್ಕೂ ಅಧಿಕ ಜನರು ಭಾಗಿಯಾಗ್ತಾರಂತೆ. ಕಾಂಗ್ರೆಸ್ನಿಂದ ಸಮಾವೇಶ ಆಗ್ತಾ ಇದೆ. ಮೈಸೂರಿನಲ್ಲಿ ಒಂದು ಕಡೆ ಸಿದ್ದರಾಮಯ್ಯನವರು ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಮುಂದಾಗಿದ್ದಾರೆ. ದೋಸ್ತಿ ಯಾತ್ರೆ, ಪಾದಯಾತ್ರೆಯ ವಿರುದ್ಧ ವಿಜಯೇಂದ್ರ ಅವರ ಒಂದು 3 ಲಕ್ಷಕ್ಕೂ ಹೆಚ್ಚು ಜನ ಸೇರಿ ಮೈಸೂರಲ್ಲಿ ಬೃಹತ್ ಸಮಾವೇಶ ನಡೀತಾ ಇದೆ. ವಿಜಯೇಂದ್ರ ಅವರ ಪಾದಯಾತ್ರೆ ಇವತ್ತು ಬಂದು ತಲುಪ್ತಾ ಇದೆ. ಹೋದ ಎಲ್ಲ ಕಡೆ ಅಭೂತಪೂರ್ವವಾದಂಥ ಒಂದು ಸ್ವಾಗತ ಸಿಕ್ಕಿದೆ. ಈ ಭ್ರಷ್ಟ ಸರ್ಕಾರವನ್ನು ಕಿತ್ತೊಗಿಬೇಕು ಅನ್ನುವಂಥ ಒಂದೇ ಒಂದು ಕಾರಣಕ್ಕೋಸ್ಕರ ಈ ಕಾರ್ಯಕ್ರಮ ನಡೀತಾ ಇದೆ. ವಾತಾವರಣ ನಮ್ಮ ನಿರೀಕ್ಷೆ ಮೀರಿ ತುಂಬ ಅನುಕೂಲಕರವಾಗಿದೆ. ಈ ಸರ್ಕಾರದ ಬಗ್ಗೆ ಜನ ಆಕ್ರೋಶಗೊಂಡಿರುವಂಥದ್ದು ಎಲ್ಲ ಕಡೆ. ಹಾಲಿ ಮಾಜಿ ಸಿಎಂಗಳ ನಡುವೆ ನಿವೃತ್ತಿ ಕದನ ಬೇರೆ ಶುರು ಆಗ್ತಾ ಇದೆ. BSY ರಾಜಕೀಯ ನಿವೃತ್ತಿ ಪಡೆಯುತ್ತಾರೆ. ಸಿದ್ದರಾಮಯ್ಯ ಹೇಳಿಕೆಗೆ ಯಡಿಯೂರಪ್ಪ ಕಿಡಿಕಾರ್ತಿದ್ದಾರೆ. ಯಾರು ನಿವೃತ್ತಿ ಆಗ್ತಾರೆ, ಏನಾಗ್ತಾರೆ, ಮುಂದೆ ಎಲ್ಲವೂ ಕೂಡ ಗೊತ್ತಾಗಲಿದೆ ಅಂತೇಳಿ BSY ಹೇಳಿದ್ದಾರೆ. ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅಂತೇಳಿ ಕಿಡಿಕಾರ್ತಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ನಿವೃತ್ತಿ ಮನೆಗೆ ಹೋಗೋ ಕಾಲ ಹತ್ತಿರ ಬಂದಾಗ
ಅವ್ರು ಇನ್ನೊಬ್ಬರ ಬಗ್ಗೆ ಹೇಳುವಂಥದ್ದು ಸ್ವಾಭಾವಿಕವಾಗಿರುವಂಥದ್ದು. ಯಾರು ನಿವೃತ್ತಿ ಆಗ್ತಾರೆ ಯಾರಿಲ್ಲ, ಮುಂದೆ ಕೋರ್ಟ್ಗಳಲ್ಲಿ ಏನೇನಾಗುತ್ತೆ ಎಲ್ಲ ಸಂಗತಿಗಳು ಕೆಲವು ದಿವಸಗಳು ಗೊತ್ತಾಗುತ್ತೆ. ಅದಾದಮೇಲೆ ಯಾರ್ಯಾರು ನಿವೃತ್ತಿ ಆಗಬೇಕು ತೀರ್ಮಾನ ಮಾಡೋಣ. ಸರ್, ನಾನು ಯಾವುದೂ ತಪ್ಪೇ ಮಾಡಿಲ್ಲ, ನಾನೇ ರಾಜೀನಾಮೆ ಕೊಡಿಲ್ಲ. ಅವರು ನಿಮ್ಮ ಮೇಲೆ ವೈಯಕ್ತಿಕ ಟೀಕೆಗೆ ಮುಂದಾಗಿದ್ದಾರೆ. 82ನೇ ವಯಸ್ಸಲ್ಲಿ ಪೋಸ್ಕೋ ಕೇಸ್ ಅಂತ ಬೇಕಿತ್ತ? ಕೋರ್ಟ್ ಕೊಟ್ಟಿರ್ತಕ್ಕಂಥ ಜೀವದಾನದಲ್ಲಿ ನಾಳೆ ದಿವಸ ಕೋರ್ಟ್ ತೀರ್ಮಾನ ಆದಮೇಲೆ ಎಲ್ಲವೂ ಸತ್ಯ ಬಹಿರಂಗ ಆಗುತ್ತೆ. ಅಲ್ಲಿವರೆಗೂ ನಾನೇನು ಮಾತನಾಡೋದಿಲ್ಲ. ಅದಾದಮೇಲೆ ಸಿದ್ದರಾಮಯ್ಯನವರಿಗೆ ತಕ್ಕ ಉತ್ತರ ಸಿಗುತ್ತೆ ಅಂತ ನಾನು ಭಾವಿಸಿದ್ದೇನೆ. ಆದ್ದರಿಂದ ಈಗ ಅವರು ಮನಬಂದಂತೆ ಮಾತಾಡ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಹಿರಿಯ ಕೊಲೀಗ್ ಶ್ರೀಲಕ್ಷ್ಮಿ ರಾಜ್ಕುಮಾರ್ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶ್ರೀಲಕ್ಷ್ಮಿ, ಸದ್ಯಕ್ಕೆ ನೀವು ಸ್ಪಾಟ್ನಲ್ಲೇ ಇದ್ದೀರಿ. ಒಂದು ಕಡೆ ಕಾಂಗ್ರೆಸ್ ಶಕ್ತಿ ಪ್ರದರ್ಶನ, ಮತ್ತೊಂದು ಕಡೆ ಬಿಜೆಪಿ ಶಕ್ತಿ ಪ್ರದರ್ಶನ, ಈ ನಡುವೆ ನಿವೃತ್ತಿ ಕದನ. ಸದ್ಯಕ್ಕೆ ಏನು ಕೊಡ್ತೀರಾ ಬಗ್ಗೆ ಅಪ್ಡೇಟ್ಸ್ ಏನಾಗ್ತಾ ಇದೆ? ಮೇಡಮ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಒಂದು ಕಡೆ ಕಾಂಗ್ರೆಸ್ ತನ್ನ ಶಕ್ತಿ ಪ್ರದರ್ಶನವನ್ನು ತೋರಿಸ್ತಾ ಇದೆ, ಮತ್ತೊಂದು ಕಡೆ ಬಿಜೆಪಿಯು ಕೂಡ ಸಮಾವೇಶವನ್ನು ಮಾಡೋದಕ್ಕೆ ಈ ಕಡೆ ಯಡಿಯೂರಪ್ಪನವರು ಮಾತನಾಡ್ತಿದ್ದಾರೆ. ಒಂದು ಕಡೆ ನಿವೃತ್ತಿ ಕದನ. ಸದ್ಯಕ್ಕೆ ನೀವು ಅಲ್ಲೇ ಮೂಡ ಹಗರಣ ಆಗಿರ್ಬೋದು, ವಾಲ್ಮೀಕಿ ಹಗರಣ ಆಗಿರ್ಬೋದು, ಮತ್ತೊಂದು ಮಗದೊಂದು ಸರ್ಕಾರದ ಹಗರಣಗಳ ವಿರುದ್ಧ ಪಾದಯಾತ್ರೆಯನ್ನು ಮಾಡ್ತಾ ಇರೋದು 7ನೇ ದಿನಕ್ಕೆ ಕಾಲಿಟ್ಟಿದೆ. ಇಂದಿನ ಪಾದಯಾತ್ರೆಗೆ ಮಹಿಳಾ ಮೋರ್ಚಾ ಕೂಡ ಸಾಥ್ ಕೊಡ್ತಾ ಇದೆ. ಈಗಾಗಲೇ 110 km ಪೂರೈಸಿರುವಂಥ ಪಾದಯಾತ್ರೆ ಕಿಲೋಮೀಟರ್, 110 ಕಿಲೋಮೀಟರ್ನ ಪೂರೈಸಿದ್ದಾರೆ. ಇವತ್ತು ಕೊನೆ ದಿನ. ಶ್ರೀರಂಗಪಟ್ಟಣದಿಂದ ಮೈಸೂರು ಕಡೆಗೆ, ಇನ್ನು ಆ ಕಡೆಯಿಂದ ಒಂದು 28 ಕಿಲೋಮೀಟರ್ ಇದೆ ಅಷ್ಟೇ. ಶ್ರೀರಂಗಪಟ್ಟಣದಿಂದ ಮೈಸೂರು ಕಡೆಗೆ ಪಾದಯಾತ್ರೆ ಮುಂದುವರಿಯುತ್ತೆ. ಈ ಪಾದಯಾತ್ರೆಗೆ ಮಹಿಳಾ ಮೋರ್ಚಾ ಕೂಡ ಸಾಥ್ ಕೊಡ್ತಾ ಇದೆ. ನಾರಿ ಶಕ್ತಿ ಒಂದು ಕಡೆ ಇವತ್ತು ಕಾಂಗ್ರೆಸ್ ಶಕ್ತಿ ಪ್ರದರ್ಶನ ಮಾಡ್ತಾ ಇದೆ, ಈ ಕಡೆ ಒಂದಷ್ಟು ಬಿಜೆಪಿ ಕಾರ್ಯಕರ್ತರು, ಮಹಿಳಾ ಮೋರ್ಚಾ ಆಗಿರ್ಬೋದು, ಹಿರಿಯ ನಾಯಕರು ಎಲ್ಲರೂ ಕೂಡ ಪಾದಯಾತ್ರೆ ಮುಖಾಂತರ ಮೈಸೂರು ಕಡೆ ಹೊರಟಿದ್ದಾರೆ. ನಾಳೆ ಬೃಹತ್ ಸಮಾವೇಶ ಇದೆ. ಇವತ್ತು ಕಾಂಗ್ರೆಸ್ ಶಕ್ತಿ ಪ್ರದರ್ಶನ, ನಾಳೆ ಬಿಜೆಪಿಯ ಸಮಾವೇಶ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಸಮಾವೇಶ ನಡೆಯೋಕ್ಕೂ ಮುಂಚೆ ಇವತ್ತಿನ ಕೊನೆಯ ದಿನದ 7ನೇ ದಿನದ ಮೈತ್ರಿ ಪಡೆ ಯಾತ್ರೆ, ಪಾದಯಾತ್ರೆ ಮುಂದುವರೆದಿದೆ. ರಾಜ್ಯಾಧ್ಯಕ್ಷರ ಸುತ್ತಮುತ್ತ ಇರೋರು ಅವಕಾಶ ಮಾಡಿಕೊಡ್ಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸುರೇಶ್, ಇವತ್ತು ಪಾದಯಾತ್ರೆಗೆ ಮಹಿಳಾ ಮೋರ್ಚಾ ಕೂಡ ಸಪೋರ್ಟ್ ಮಾಡ್ತಾ ಇರುವಂಥದ್ದು. ಸೊ ಯಾವ ರೀತಿ ಇದೆ ಇವತ್ತಿನ ತೀವ್ರತೆ, ಈ ಒಂದು ಪಾದಯಾತ್ರೆದ್ದು ಡೀಟೇಲ್ಸ್ ಕೊಡೋದಾದರೆ ಇನ್ನು ಎಷ್ಟೊತ್ತಾಗುತ್ತೆ ಮೈಸೂರಿಗೆ ತಲುಪೋದಕ್ಕೆ? ಎಸದಿವತ್ತು ಏನು ಶ್ರೀರಂಗಪಟ್ಟಣದಿಂದ ಇವತ್ತಿನ ಪಾದಯಾತ್ರೆ ಮೈಸೂರು ಸಿಟಿಗೆ ಎಂಟ್ರಿ ಆಗ್ತಕ್ಕಂಥದ್ದು. ಇವತ್ತಿನ ಪಾದಯಾತ್ರೆ ಒಟ್ಟು 10 ಕಿಲೋಮೀಟರ್ನ ಕ್ರಮಿಸಬೇಕಾಗಿರ್ತಕ್ಕಂಥದ್ದು. ಅಂದರೆ ಇವತ್ತೇನು ಜನಾಂದೋಲನ ಕಾರ್ಯಕ್ರಮ ನಡೀತಿದೆ ಆ ಹಿನ್ನೆಲೆಯಲ್ಲಿ, ಅಂದರೆ ಅದಕ್ಕಿಂತ ಮುಂಚೆನೇ ಅಂದರೆ ಮಾರ್ಗ ಮಧ್ಯನೇ ಅಂದರೆ 10 ಕಿಲೋಮೀಟರ್ ಕ್ರಮಿಸಿ ಒಂದು ಕಡೆ ಎಲ್ಲರೂ ಕೂಡ ಇವತ್ತು ಉಳ್ಕೊಳ್ಳೋವಂಥದ್ದು, ಇವತ್ತೊಂದು ರೀತಿಯಲ್ಲಿ ಅಂದರೆ ಬೇಗ ಕ್ರಮಿಸಿ ಇವತ್ತೊಂದಷ್ಟು ರೆಸ್ಟ್ ಮಾಡುವಂಥದ್ದು ಕಾರ್ಯಕರ್ತರೆಲ್ಲರ. ಮತ್ತೆ ನಾಳೆ ಬೆಳಗ್ಗೆ ಮತ್ತೆ ಸಮಾರೋಪ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗಿಯಾಗ್ತಕ್ಕಂಥದ್ದು. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷತೆ ಎಲ್ಲದರೂ ಕುರಿತಂತೆ ಮಾತಾಡ್ತಾ ಹೋಗೋಣ ನಾವು. ಇಲ್ಲೇ ಲೈವಲ್ಲೇ ದಿವ್ಯತ ಮಾತಾಡ್ತಾ ಹೋಗ್ತೇನೆ. ನಮ್ಮ ಜೊತೆಗೆ CK ರಾಮಮೂರ್ತಿ ಅವರು ಇದ್ದಾರೆ, ಬನ್ನಿ ಶಾಸಕರು, ಅವ್ರನ್ನ ಮಾತಾಡ್ತಾ ಹೋಗ್ತೇನೆ ನಾನು. ಸರ್, ಇನ್ನೇನು ಬೆಳಗ್ಗೆ ಆಗ್ತದೆ ಅಂದರೆ ಇವತ್ತು ಹೋಗಿ ಸಿಟಿ ಎಂಟ್ರಿ ಆಗ್ತೀರಿ, ನಾಳೆ ಸಮಾರೋಪ ಕಾರ್ಯಕ್ರಮ ಇದೆ. ನಾಳೆ ಯಾವ ರೀತಿಯಾಗಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಮತ್ತು ಇವತ್ತಿನ ವಿಶೇಷತೆ ಎಲ್ಲ ಏನಿದೆ ಸರ್?